by the divine grace of Jagannmata Sri Jnanakshi Rajarajeshwari and by the grace of Paramatma in all forms, with special reference to the form of the Divine Mother. We all are very fortunate today on this Friday, which is a very, very special day. This day today is celebrated as the Naga Panchami day, on which day the Bharatiya Samskriti, with specific reference to Karnataka, puja is performed to the serpents in order to get their grace. In other words, to all the other living beings also pujas are performed, worship is performed, so that nobody, no living organism has any sort of hate towards us. No organism should ever hate us. All should be very, very friendly towards us. ಜಗನ್ಮಾತೆ ರಾಜರಾಜೇಶ್ವರಿ ಅಮ್ಮನವರ ಕೃಪೆಯಿಂದ ಇವತ್ತು ಈ ಶುಕ್ರವಾರದಂದು ಪರಮಾತ್ಮನ ಕೃಪೆಯಿಂದಲೂ ನಾವೆಲ್ಲರೂ ಮತ್ತೆ ದೇವಿ ಭಾಗವತ ಅದು ಸುಂದರವಾದ ಪ್ರಸಂಗವನ್ನು ಕೇಳಲು ಭಾಗ್ಯವಂತರಾಗಿದ್ದೇವೆ. ಇಂದು ನಾಗಪಂಚಮಿ. ಕರ್ನಾಟಕದಲ್ಲಿ ವಿಶೇಷವಾಗಿ ನಾಗಪೂಜೆಯನ್ನು ಮಾಡ್ತಾರೆ. ಈ ನಾಗಪೂಜೆಯ ಸಂಕೇತ ಏನಪ್ಪ ಅಂತ ಹೇಳಿದ್ರೆ, ಈ ಲೋಕದಲ್ಲಿರುವ ಅಷ್ಟೂ ಜೀವರಾಶಿಗಳು ನಮಗೆ ಮಿತ್ರ ಭಾವದಿಂದ, ಮೈತ್ರಿ ಭಾವದಿಂದ ನಮ್ಮೊಡನೆ ಇರಲಿ, ನಮ್ಮನ್ನು ಯಾರೂ ದ್ವೇಷಿಸದಿರಲಿ, ಯಾವುದೇ ಕ್ರಿಮಿಕೀಟಕಗಳು ಕೂಡ ನಮ್ಮ ಮೇಲೆ ದ್ವೇಷವನ್ನು ಇಟ್ಕೊಳ್ಳದೇ ಇರಲಿ ಅಂತ ಪ್ರಾರ್ಥನೆ ಮಾಡೋದು. ಇಲ್ಲಿ ಪ್ರಸಂಗದಲ್ಲಿ, in the context of the Devi Bhagavata Mahapuranam, we have seen that Bhagavan Vedavyasa Rishi has now gone to perform tapasya. The great Bhagavan Vedavyasa Rishi, father of Shukadeva, has now gone to perform tapasya in order to have a son. Shukadeva was not yet born. So now Bhagavan Vedavyasa Rishi has gone to perform tapasya, and his tapasya is so severe, the austerities are so severe, tapasya is performing, that Lord Indra was disturbed. Indra, the king of the Devatas. ಭಾಗವತದ ಪ್ರಸಂಗದಲ್ಲಿ ಭಗವಂತನಾದ ವೇದವ್ಯಾಸರು ತಪಸ್ಸು ಆಚರಣೆ ಮಾಡಕ್ಕೆ ಹೋಗಿದ್ದಾರೆ ಮೇರು ಪರ್ವತಕ್ಕೆ. ಅವರ ಭಯಂಕರವಾದ ಘೋರವಾದ ತಪಸ್ಸು, ಉಗ್ರವಾದ ತಪಸ್ಸನ್ನು ಮಾಡ್ತಾ ಇರಬೇಕಾದ್ರೆ ಏನಾಗಿದೆ, ಅತ್ಯಂತ ಹೆಚ್ಚಾದ ಶಾಖೆ ಉಂಟಾಗಿದೆ. ಹಾಗೂ ಅತ್ಯಂತ ದೊಡ್ಡ ಶಕ್ತಿಯೂ ಅಲ್ಲಿ ಹೊರಗೆ ಪ್ರಪಂಚದಲ್ಲಿ ಕಾಣಿಸ್ತಾ ಇರೋರು ನೋಡಿದಾಗ ಇಂದ್ರನಿಗೆ ಭಯವಾಗಿತ್ತು. ದೇವತೆಗಳ ರಾಜನಾದ ಇಂದ್ರನಿಗೆ ಭಯವಾಗಿ ಅವರು ರುದ್ರರ ಬಳಿ ಹೋಗಿದ್ದಾರೆ. ಆಗ ಶಿವ ಕೇಳ್ತಾರೆ, ಏನಪ್ಪ, ಏನು ಕಾರಣ, ಯಾಕೆ ಭಯಭೀತನಾಗಿದ್ಯಾ? ಈ ರೀತಿಯಾಗಿ ಶಂಕರ ಅವ್ರಿಗೆ ಹೇಳ್ತಾರೆ, ಇಂದ್ರನಿಗೆ ಹೇಳ್ತಾರೆ, ಬೇರೆ ಯಾರೂ ಅಲ್ಲ ತಪಸ್ಸು ಮಾಡ್ತಾ ಇರೋದು, ವೇದವ್ಯಾಸರು ಪುತ್ರ ಪ್ರಾಪ್ತಿಗೋಸ್ಕರ ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸೊ ವೆನ್ ಇಂದ್ರದೇವ ಗೋಸ್ ಟು ಭಗವಾನ್ ಶಂಕರ್ ಅಂಡ್ ಆಸ್ಕ್ಸ್ ಹಿಮ್, why is Bhagavan Vedavyasa performing tapasya? The Bhagavan Shankar says he is performing tapasya to attain a son. Now Suta Rishi continues. Suta Rishigalu ಶೌನಕಾದಿ ಋಷಿಗಳಿಗೆ ಪ್ರಸಂಗವನ್ನು ಹೇಳ್ತಾ ಇದ್ದಾರೆ. ಅವರು ಮುಂದುವರಿತಾರೆ. ಸೂತ ಉವಾಚ ಇತ್ಯುಕ್ತ್ವಾ ವಾಸವಂ ರುದ್ರೋ ದಯಯಾ ಮುದಿತಾನನಃ ಗತ್ವಾ ಋಷಿ ಸಮೀಪಂ ತು ತಮುವಾಚ ಜಗದ್ಗುರುಃ ಉತ್ತಿಷ್ಠ ವಾಸವಿ ಪುತ್ರ ಪುತ್ರಸ್ತೆ ಭವಿತಾ ಶುಭಃ ಸರ್ವತೇಜೋಮಯೋ ಜ್ಞಾನಿ ಕೀರ್ತಿಕರ್ತಾ ತವಾನಘಃ ಅಖಿಲಸ್ಯ ಜನಸ್ಯಾತ್ರ ವಲ್ಲಭಸ್ತೆ ಸುತಃ ಸದಾ ಭವಿಷ್ಯತಿ ಗುಣೈಃ ಪೂರ್ಣೈಃ ಸಾತ್ವಿಕೈ ಸತ್ಯವಿಕ್ರಮಃ. ಶಿವ ಹೇಳ್ತಾರೆ, ಐ ವಿಲ್ ಗೋ ಟು ಹಿಮ್ ಆ್ಯಂಡ್ ಗಿವ್ ಹಿಮ್ ಟುಡೇ ದಿ ಆಸ್ಪಿಷಿಯಸ್ ಬೂನ್ ಆಫ್ ಎ ಸನ್. ಶಿವ ಬಂದು ಇಂದ್ರನಿಗೆ ಸಮಾಧಾನವನ್ನು ಹೇಳಿ, ನೀನು
ಗಾಬರಿ ಆಗಬೇಡ ಇಂದ್ರ, ನಾನು ಹೋಗಿ ವೇದವ್ಯಾಸರಿಗೆ ಅವರಿಗೆ ವರವನ್ನು ಕೊಟ್ಬಿಡ್ತೇನೆ, ಅಭೀಷ್ಟ ವರವನ್ನು ಕೊಟ್ಬಿಡ್ತೇನೆ. Thus speaking to Indra, Bhagavan Rudra, the Guru of the world, went to Vyasadeva and with merciful eyes said, O sinless Vasavi's son, get up. I grant to you the boon that you will get a son very fiery, luminous and spirited like the five elements, fire, air, earth, water and Akasha, the supreme Jnani, the store of all auspicious qualities, of great renown, beloved to all, ornamented with all sattvic qualities, truthful and valorous. ಹೇ ವೇದವ್ಯಾಸರೇ, ಭಗವಂತನಾದ ಶಂಕರ ವೇದವ್ಯಾಸರ ಬಳಿಯಲ್ಲಿ ಹೋಗಿ ಏಳಿರಿ, ವೇದವ್ಯಾಸರೇ ನೀವು ಏಳಿರಿ, ನಿಮಗೆ ವಾಸವಿಯ ಪುತ್ರರೇ ಏಳಿರಿ. ನೋಡಿ, ವಾಸವಿ ಎಂಬ ಶಬ್ದ ಬಂದೆ. ವಾಸವಿ ಅಂದರೆ ಯಾರು? ಸತ್ಯವತಿಗೆ ಇನ್ನೊಂದು ಹೆಸರು ವಾಸವಿ, ಅಂದರೆ ಸತ್ಯವತಿಗೆ ಹೆಸರು. ಹೇಳಪ್ಪ ನೀನು, ನಾನು ನಿನಗೆ ಆ ವರವನ್ನು ಕೊಡ್ತಾ ಇದ್ದೇನೆ. ಶೀಘ್ರದಲ್ಲಿಯೇ ನೀನು ತೇಜಸ್ವಿಯಾದ, ಬಹಳ ಅದ್ಭುತವಾದ, ಪ್ರಕಾಶಮಯವಾದ 5 ಭೂತಗಳಂತೆ, ಪಂಚಭೂತಗಳಂತೆ, ಅಗ್ನಿ ಹಾಗೆ, ಗಾಳಿಯ ಹಾಗೆ, ಭೂಮಿಯ ಹಾಗೆ, ನೀರಿನ ಹಾಗೆ, ಆಕಾಶವಾಗಿ ಎಲ್ಲ ಶಕ್ತಿಗಳನ್ನು ಹೊಂದಿರುವ ಪರಮಜ್ಞಾನಿಯಾದ, ಎಲ್ಲ ಸದ್ಗುಣಗಳಿಂದ ತುಂಬಿದ, ಕೀರ್ತಿವಂತನಾದ, ಎಲ್ಲರಿಗೂ ಪ್ರಿಯವಾದ, ಎಲ್ಲ ಸತ್ವಗುಣಗಳಿಂದ ತುಂಬಿದ, ಸತ್ಯವಂತನಾದ, ಅತ್ಯಂತ ಧೈರ್ಯಶಾಲಿಯಾದ ಮಗ ನಿನಗೆ ಹುಟ್ಟುತ್ತಾನೆ, ಹೋಗಪ್ಪ ಅಂತ ಹೇಳಿ ಕಳಿಸ್ಬಿಟ್ರು. ಯು ಗೋ ಹೆಡ್ ಆ್ಯಂಡ್ ಯು ವಿಲ್ ಹ್ಯಾವ್ ಎ ಸನ್. ಸೂತ ಉವಾಚ ತದಾ ಕರ್ಣ್ಯವಚ ಶ್ಲಕ್ಷ್ಣಂ ಕೃಷ್ಣದ್ವೈಪಾಯನಸ್ತದಾ ಶೂಲಪಾಣಿಂ ನಮಸ್ಕೃತ್ಯ ಜಗಾಮಾಶ್ರಮಮಾತ್ಮನಃ ಸಗತ್ವಾಶ್ರಮಮೇವಾಶು ಬಹುವರ್ಷಶ್ರಮಾತುರಃ ಅರಣೀಸಹಿತಂ ಗುಹ್ಯಂ ಮಮಂಥಾಗ್ನಿಂ ಚಿಕೀರ್ಷಯಾ ಮಂಥನಂ ಕುರ್ವತಸ್ತಸ್ಯ ಚಿತ್ತೇ ಚಿತ್ತಾಭರಸ್ತದಾ ಪ್ರಾದುರ್ಬಭೂವ ಸಹಸಾ ಸುತೋತ್ಪತ್ತೌ ಮಹಾತ್ಮನಃ ಮಂಥನಾರಣಿ ಸಂಯೋಗಾನ್ ಮಂಥನಾಚ್ಚ ಸಮುದ್ಭವಃ ಪಾವಕಸ್ಯ ಯಥಾ ತದ್ವತ್ ಕಥಂ ಮೇ ಸ್ಯಾತ್ ಸುಖೋದ್ಭವಃ ಪುತ್ರಾರಣಿಸ್ತು ವ್ಯಾಖ್ಯಾತ ಸಾಮಮಾದ್ಯ ನ ವಿದ್ಯತೆ. ಇವಾಗ hearing these sweet words of Bhagavan, Shulapani Maharshi Krishnadvaipayana bowed down to him and went back to his hermitage. Tired with the labor of penance for many years, he wanted to kindle fire by rubbing 2 fuels, Arani, with each other. While doing this, the high-souled man suddenly began to think strongly in his mind about procreating a son. ಭಗವಂತನಾದ ಶಂಕರನ ಮಾತುಗಳನ್ನು, ಸುಂದರವಾದ ಮಾತುಗಳನ್ನು ಕೇಳಿ ಕೃಷ್ಣದ್ವೈಪಾಯನರಾದ ವೇದವ್ಯಾಸರು ಅವರಿಗೆ ನಮಸ್ಕಾರ ಮಾಡಿ ಆಶ್ರಮಕ್ಕೆ ತೆರಳಿದರು. ಬಹಳ ವರ್ಷಗಳಿಂದ ತಪಸ್ಸನ್ನು ಆಚರಿಸಿದ ಆ ವೇದವ್ಯಾಸರು ಆವತ್ತಿನ ದಿವಸ 2 ಮರಗಳ ಕಟ್ಟೆಗಳನ್ನು ತೆಗೆದುಕೊಂಡು ಅದರಿಂದ ಮಂಥನವನ್ನು ಮಾಡಿ ಅರಣಿ ಎಂಬ ಹೆಸರುಳ್ಳ ಆ ಮರದ ಕಟ್ಟಿಗೆಗಳನ್ನು ತಗೊಂಡು ಅವುಗಳನ್ನು ಒಂದಕ್ಕೆ ಒಂದು ಘರ್ಷಣೆ ಮಾಡಿ ಅಲ್ಲಿಂದ ಅಗ್ನಿಯನ್ನು ಉತ್ಪತ್ತಿ ಮಾಡುವ ಉದ್ದೇಶದಿಂದ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹೀಗೆ ಮಾಡುತ್ತಿರಬೇಕಾದ್ರೆ ಅವರಿಗೆ ತುಂಬ ತೀವ್ರವಾಗಿ ಮನಸ್ಸಿನಲ್ಲಿ ಪುತ್ರ ಚಿಂತೆ ಉಂಟಾಗಿದೆ. ಆ್ಯಸ್ ಹಿ ವಾಸ್ ಡೂಯಿಂಗ್ ದಿಸ್, ಆ್ಯಸ್ ಹಿ ವಾಸ್ ಪ್ರೊಡ್ಯೂಸಿಂಗ್ ಫೈರ್ ಬೈ rubbing 2 wooden stalks against each other called as aranis, he had a very, very intense desire about the son he wanted to have. Then he was thinking, will it be that my son will be born as the fire is produced by the friction of the 2 churning sticks? So he was thinking, will my son be born just like the fire is coming here? I have not got a wife, which the Pandits designate as Putrarani, the youthful wife endowed with beauty, born of a noble family, the chaste one I have not got with me. ನನಗಿನ್ನು ನನಗೆ
ಹೆಂಡತಿಯರು ಯಾರು ಇಲ್ವಲ್ಲಪ್ಪ, ಹೇಗೆ ನನಗೆ ಪುತ್ರ ಜನನ ಆಗೋದು? ಯಾಕಂದರೆ ಅವರೆಲ್ಲ ಹೇಳ್ತಾರೆ ಪುತ್ರಾರಣಿ ಅಂದರೆ ಪುತ್ರನನ್ನು ಜನಿಸಲು ಒಂದು ಅರಣಿ ಬೇಕಾಗಿದೆಯಲ್ಲ, ಅದು ಇಲ್ವಲ್ಲ ನನ್ನ ಬಳಿಯಲ್ಲಿ. ಐ ಡೋಂಟ್ ಹ್ಯಾವ್ ಎ ಕಾನ್ಸಾರ್ಟ್. ತರುಣೀ ರೂಪ ಸಂಪನ್ನ ಕುಲೋತ್ಪನ್ನ ಪತಿವ್ರತ ಕಥಂ ಕರೋಮಿ ಕಾಂತಾಂ ಚ ಪಾದಯೋ ಶೃಂಖಲಾ ಸಮಾಂ. ಹೇಗೆ ಈಗ ನನಗೆ ಒಂದು ಪುತ್ರ ಬೇಕಾದರೆ ಒಂದು ಪತಿವ್ರತೆಯಾದ ಒಂದು ಹೆಣ್ಣು ಮಗು ಬೇಕಲ್ಲ ನನಗೆ, ಹೇಗೆ ನಾನು ಅದಕ್ಕೆ ಆ ಸಾಧನೆಯನ್ನು ಹೇಗೆ ಮಾಡಲಿ ನಾನು? ಆ ರೀತಿಯಾದ ಒಂದು ಮಹಿಳೆಯನ್ನು ಪಡೆಯುವುದಕ್ಕೆ ನಾನೇನು ಮಾಡಬೇಕು? ನಾವು ಈಸ್ ಥಿಂಕಿಂಗ್ ಇನ್ ಟರ್ಮ್ಸ್ ಆಫ್ ಎ ಕಾನ್ಸಾರ್ಟ್ who can bear his child. Putrotpadanadaksham cha pativratye sada sthitam pativratapi dakshapi rupavattyapi kamini sada bandhana rupa cha svecha sukhavidhayani shivopi parvate nityam kamini pasha sanyutaha. This is known to all that a chaste wife, though clever in doing all household duties, beautiful and giving happiness to one's desires, yet always a sort of bondage. What more than this, that the ever Bhagavan Maheshwara is always under the bondage of a woman? How then, knowing and hearing all these, I can accept this difficult householder's life? ಹೀಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ, when he was thinking thus, he was thinking how to get a son. At the same time, he is also thinking of the bondage which will be caused by matrimony. The bondage by having a consort, he thinks that even Bhagavan Shiva is also bound by matrimony. Now, will I also not be bound? Nanagu bandhane agodilva maduve adre? Katham karomyaham chatra durghatam cha grihashramam evam chintayatastasya घृताची दिव्यरूपिणी प्राप्ता दृष्टिपथं तत्र समीपे गगने स्थिता तां दृष्ट्वा चञ्चलापाङ्गीं समीपस्थां वराप्सराम्. ಇವಾಗ ವೇದವ್ಯಾಸರು ಹೀಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ, ದೇವಲೋಕದ ಕನ್ಯೆಯಾದ ಘೃತಾಚಿ ಎಂಬ ಅಪ್ಸರೆ ಕನ್ಯೆ ಆ ಮಾರ್ಗದಿಂದಲೇ ಹೋಗ್ತಾ ಇದ್ದಾಳಂತೆ. ಆ ಮಾರ್ಗದಿಂದಲೇ ಆಕಾಶ ಮಾರ್ಗವಾಗಿ ಘೃತಾಚಿ ಹೋಗ್ತಾ ಇರಬೇಕಾದ್ರೆ, ಜಸ್ಟ್ ಆ್ಯಸ್ ವೇದವ್ಯಾಸ ವಾಸ್ ಥಿಂಕಿಂಗ್ ಹೌ ಶಲ್ ಐ, ಇನ್ ವಾಟ್ he was also thinking of the bondage he would cause if he would enter into matrimony. As he was thinking thus, he saw a celestial damsel, a very, very beautiful celestial damsel passing that way in the sky. Her name was Gritachi. And seeing the body, seeing the, what you call it, the form of that beautiful damsel, he became a little smitten with the arrows of Cupid. He was smitten with feelings of passion towards that Apsara Kanya. What shall I do at this critical moment? Panchabana paritanga sturnamasi dhritavrata chintayamasa cha tada kinkaromyadya sankate धर्मस्य पुरतः प्राप्ते कामभावे दुरासदे अंगीकरोमि यद्येनां वंचनार्थमिहागतां हसिष्यन्ति महात्मानस्तापसा मां तु विह्वलं तपस्तप्त्वा महाघोरं पूर्णवर्षशतं त्विह दृष्ट्वाप्सरां च विवशः कथं जातो महातपाः कामं निन्दापि भवतु यदि स्यादतुलं सुखं गृहस्थाश्रमसम्भूतं सुखदं पुत्रकामदं स्वर्गदं च तथा प्रोक्तं
ज्ञानिनां मोक्षदं तथा न भविष्यति तन्नूनम् अनया देवकन्यया नारदाच्च मया पूर्वं श्रुतमस्ति कथानकं यथोर्वशी वशो राजा पराभूतः पुरूरवाः। जय जय श्रीमद्देवी भागवते महापुराणे प्रथमस्कन्धे दशमः। Unbearable amorous feelings now have come to me. Now if I take this celestial nymph, knowing that dharma is everywhere looking, and woman has come to take away my precious fire of spirit acquired by my tapasya, then I will be laughed at by the high-souled ascetic munis who will think that I have lost my senses altogether. ಈ ರೀತಿಯಾಗಿ ಮೋಹಭಾವ ಉಂಟಾಗುತ್ತಿರಬೇಕಾದರೆ ಈ ಅಪ್ಸರೆ ಕನ್ಯೆಯೊಡನೆ ನಾನೇನಾದರೂ ಸಂಗವನ್ನು ಮಾಡಿದರೆ ಧರ್ಮಕ್ಕೆ ಚ್ಯುತಿಯಾಗುತ್ತೆ, ಧರ್ಮ ವಿರುದ್ಧವಾಗುತ್ತದೆ. ಆಗ ನನ್ನ ಬಾಂಧವರಾದ ಬೇರೆ ಋಷಿಗಳೇನು ಹೇಳ್ತಾರೆ, ಇಷ್ಟು ತಪಸ್ಸನ್ನು ಮಾಡಿ ಕೂಡ ಇವನಿಂದ ತನ್ನ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಕೊಳ್ಳೋ ಸಾಧ್ಯವಾಗಲಿಲ್ವಲ್ಲ, ಇವನು ಹುಚ್ಚನಾಗಿದ್ದಾನೆ ಅಂತ ಎಲ್ಲರೂ ಹೇಳ್ತಾರೆ. ಅಲಾಸ್, ವೈ I who have practiced for 100 years the most terrible asceticism have become so powerless by the mere sight of this apsara. ಇಷ್ಟು 100 ವರ್ಷ ತಪಸ್ಸನ್ನು ಆಚರಿಸಿದ ನಾನು ಒಂದು ಅಪ್ಸರೆ ಕನ್ಯೆಯ ಒಂದು ದರ್ಶನದಿಂದ ಮಾತ್ರ ಹೀಗೆ ಏಕೆ ನಾನು ಚಂಚಲವಾಗುತ್ತಿದ್ದೇನೆ. The Pandits declare the household life as the source of getting sun, one's heart's desire, and the source of all happiness, so much so that it leads all the virtuous souls to the pleasures of heaven, and ordains moksha, liberation, to those who are jnanis. And if I get such unrivaled happiness from this householder's life, I can have this Deva Kanya, the celestial nymph, through though blamable. ಇನ್ನೊಂದು ಕಡೆ ನೋಡಿದ್ರೆ ಪಂಡಿತರು ವಿದ್ವಾಂಸರು ಹೇಳ್ತಾರೆ, ಗೃಹಸ್ಥಾಶ್ರಮದಿಂದ ಮನುಷ್ಯನಿಗೆ ಪುತ್ರ ಪ್ರಾಪ್ತಿಯಾಗಿ ಸ್ವರ್ಗ ಪ್ರಾಪ್ತಿಯಾಗಿ ಮೋಕ್ಷವೂ ಪ್ರಾಪ್ತವಾಗುತ್ತೆ ಅಂತ ಹೇಳ್ತಾರಲ್ಲ. ಆದ್ದರಿಂದ ಈ ಕನ್ಯೆಯನ್ನು ನಾನು ಸ್ವೀಕರಿಸಿದರೆ ಖಂಡಿತವಾಗಿಯೂ ನನಗೆ ಅದು ಲಭಿಸುತ್ತದೆ. ಇದು ನಿಂದನೆಗೆ ಪಾತ್ರನಾದರೂ ಕೂಡ ನನಗೆ ಪರಮಗತಿ ಸಿಗುತ್ತದಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಬಟ್ ಅಗೇನ್ ದಟ್ ಹ್ಯಾಪಿನೆಸ್ ವಿಲ್ ನಾಟ್ ಅಕರ್ ಟು ಮೀ ಥ್ರೂ ಹರ್. ದೆರ್ ಇಸ್ ನೋ ಡೌಟ್ ಇನ್ ದಿಸ್. ಸೊ ಹೌ ಕ್ಯಾನ್ ಐ ಟೇಕ್ ಹರ್? ಐ ಹರ್ಡ್ ಫ್ರಮ್ ನಾರದ ಹೌ ಇನ್ ಏನ್ಷಿಯಂಟ್ ಡೇಸ್ ಎ ಕಿಂಗ್ ನೇಮ್ಡ್ by name Pururva fell into the clutches of Urvashi and ultimately felt great pain being defeated by her. ಹಾಗೇನಾದರೂ ನಾನು ಸ್ವೀಕರಿಸಿದ್ದು ಕೂಡ ಈ ದೇವಿ ಊರ್ವಶಿ, ಈ ದೇವಿ ಘೃತಾಚಿ, ನಾನು ಅವರನ್ನು ಸ್ವೀಕರಿಸಿದ್ರೆ ನನಗೆ ಕಷ್ಟ ಬರುತ್ತೆ ಅಂತ ನನಗೆ ಗೊತ್ತಿದೆಯಲ್ಲ. ಹಿಂದಿನ ಕಾಲದಲ್ಲಿ ಪುರೂರವ ಎಂಬ ರಾಜನು ಊರ್ವಶಿ ಎಂಬ ಅಪ್ಸರಕನ್ಯೆಯನ್ನು ಸ್ವೀಕರಿಸಿ ಬಹಳ ಕಷ್ಟಪಟ್ಟನಂತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. Thus the 10th chapter on Shiva granting boon in the Mahapurana Srimad Devi Bhagavatam of 18,000 verses by Maharshi Vedavyasa. Daya karo mata amba kripa karo janani. दया करो माता अम्बा कृपा करो जननी. कृपा करो माता अम्बा रक्षा करो जननी. कृपा करो माता अम्बा रक्षा करो जननी. ओम सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै. ओम शांति शांति शांति. सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत्. ओम शांति शांति शांति.